ಚಾರ್ಮುಡಿ ಘಾಟ್, ಸಿರಾಡಿ ಘಾಟ್, ಆಗುಂಬೆ ಘಾಟ್, ಹುಲಿಕಲ್ ಘಾಟ್. ಅಲಿಖಾನ್ ಎಂಬ ಪ್ರಸಿದ್ಧವಾದ ಜಲಪಾತ ಈ ಕೆಳಗಿನ ಯಾವ ಘಾಟದಲ್ಲಿ ಕಂಡುಬರುತ್ತದೆ? ಅಲಿಖಾನ್ ಎಂಬ ಪ್ರಸಿದ್ಧವಾದ ಜಲಪಾತ, ಅಲಿಖಾನ್ ಎಂಬ ಪ್ರಸಿದ್ಧವಾದ ಜಲಪಾತ ಯಾವ ಘಾಟದಲ್ಲಿ ಕಂಡುಬರುತ್ತದೆ? ಆಲ್ರೆಡಿ ಇದ್ರ ಬಗ್ಗೆ ಹೇಳಿ ನಾನು, ನೀವು ತಪ್ಪು ಹಾಕಿದ್ರಿ. ಅಲಿಖಾನ್ ಅನ್ನುವಂಥ ಜಲಪಾತವನ್ನು ಏನಂತ ಕರೀತಾರೆ ಅಂದ್ರೆ ಕರ್ನಾಟಕದ ಏಂಜಲ್ಸ್ ಅಂತ ಕರೀತಾರೆ. ಕರ್ನಾಟಕದ ಏಂಜಲ್ಸ್ ಎನಿಸಿಕೊಂಡಂತ ಅಲಿಖಾನ್ ಜಲಪಾತ ಚಾರ್ಮುಡಿ ಘಾಟದಲ್ಲಿ ಕಂಡುಬರುತ್ತದೆ. ಚಾರ್ಮುಡಿ ಘಾಟ್ ಇಟ್ ಇಸ್ ಕನೆಕ್ಟ್ ಬಿಟ್ವೀನ್ ಚಿಕ್ಕಮಗಳೂರು ಅಂಡ್ ಮಂಗಳೂರು. ಚಿಕ್ಕಮಗಳೂರು ಮತ್ತು ಮಂಗಳೂರುಗಳ ಮಧ್ಯದಲ್ಲಿ ಕನೆಕ್ಟ್ ಆಗುವಂತ ಘಾಟ್ ಯಾವಂದ್ರ ಚಾರ್ಮುಡಿ ಘಾಟ್. ಅಲ್ಲಿ ಅಲಿಖಾನ್ ಅನ್ನುವಂತ ಒಂದು ಪ್ರಸಿದ್ಧವಾದ ಜಲಪಾತ ಕಂಡು ಬರ್ತದ. ಆ ಜಲಪಾತವನ್ನು ಏನಂತ ಕರೀತಾರೆ ಅಂದ್ರೆ ಕರ್ನಾಟಕದ ಏಂಜಲ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್. 4, 5, 6, 8 ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸ್ಥಳಗಳಲ್ಲಿ ಅನುಸೂಚಿತ ಸ್ಥಳಗಳು ಅಂತ ಘೋಷಣೆ ಮಾಡ್ಯಾರ? ಅನುಸೂಚಿತ ಸ್ಥಳಗಳು, ಅನುಸೂಚಿತ ಸ್ಥಳಗಳು ಅಥವಾ ಅನುಸೂಚಿತ ಸ್ಥಳಗಳು ಯಾವುವು ಅಥವಾ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ ಅನುಸೂಚಿತ ಸ್ಥಳಗಳ ಸಂಖ್ಯೆ ಎಷ್ಟಂದ್ರ 4 ಸ್ಥಳಗಳು ನೋಡಿ. ಕರ್ನಾಟಕ ರಾಜ್ಯದಲ್ಲಿ 3 ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮ್ಗೆ ನಾನು. 3 ಯಾವ ಅಂತಂದ್ರ, ಒಂದು ಕರ್ನಾಟಕ ರಾಜ್ಯದಲ್ಲಿ ಅನುಸೂಚಿತ ಸ್ಥಳಗಳು, ಆಲ್ರೆಡಿ ಇದ್ರ ಬಗ್ಗೆ ಹೇಳಿ ನಾನು, 1ನೇ ಚಾಪ್ಟರ್ ಹೇಳುವಾಗ ಹೇಳಿನಿ, ಬಟ್ ನೆನಪಾರಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೈಗಾರಿಕವಾಗಿ ಆರ್ಥಿಕವಾಗಿ ನೆನಗುದಿಗೆ ಬಿದ್ದಂತ ಸ್ಥಳಗಳನ್ನ ಅನುಸೂಚಿತ ಸ್ಥಳಗಳನ್ನು ಕರಿತೀವಿ. ಒಂದು ಭೀಮರಾಯನಗುಡಿ, ವಾಡಿ ಮತ್ತು ಶಹಾಬಾದಿ. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ, ಭೀಮರಾಯನಗುಡಿ, ವಾಡಿ ಮತ್ತು ಶಹಾಬಾದಿ. ಇನ್ನೊಂದು ಗೋಕಾಕ್. ಇವು ಕರ್ನಾಟಕ ರಾಜ್ಯದ 4 ಸ್ಥಳಗಳು ಕೈಗಾರಿಕೆ ಸಂಬಂಧಪಟ್ಟಂತೆ. ಬಟ್ ಸಂವಿಧಾನದಲ್ಲಿ, ಭಾರತ ಸಂವಿಧಾನದಲ್ಲಿ ಅನುಸೂಚಿ 5 ಇದೆಯಲ್ಲ, ಅನುಸೂಚಿ 5ರಲ್ಲಿ 10 ರಾಜ್ಯಗಳನ್ನು ಘೋಷಣೆ ಮಾಡ್ಯಾರ. ಅನುಸೂಚಿ 6ರಲ್ಲಿ 4 ರಾಜ್ಯಗಳನ್ನು ಘೋಷಣೆ ಮಾಡ್ಯಾರ. ಇವುಗಳನ್ನ ಏನಂತ ಕರೀತಾರೆ ಅಂದ್ರೆ ಬುಡಕಟ್ಟು ರಾಜ್ಯಗಳು ಅಂತ ಕರೀತಾರೆ. ಬುಡಕಟ್ಟು ರಾಜ್ಯಗಳು ಯಾವಂದ್ರ ಅಸ್ಸಾಂ, ಮೇಘಾಲಯ, ಮಿಜೋರಾಂ, ತ್ರಿಪುರಾ. ಹಾಗಾದ್ರೆ ಸಂವಿಧಾನದ 5ನೇ ಅನುಸೂಚಿಯಲ್ಲಿ 10 ರಾಜ್ಯಗಳು ಯಾವಂತಂದ್ರ ಮಹಾರಾಷ್ಟ್ರ, ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಒಡಿಸ್ಸಾ, ತೆಲಂಗಾಣ, ಆಂಧ್ರ ಪ್ರದೇಶ್, ಹಿಮಾಚಲ ಪ್ರದೇಶ್. ನೋಡಿ, ನಾ ಡೈಗ್ರಾಮ್ ಪ್ರಕಾರನೇ ಬರ್ದೀನಿ. ಡೈಗ್ರಾಮ್ ಪ್ರಕಾರ ಮಹಾರಾಷ್ಟ್ರದ ಮೇಲುಗಡೆ ಯಾವ್ದಿದೆ ಅಂದ್ರೆ ಯಾವ್ದು ಗುಜರಾತ್ ರಾಜ್ಯ ಇದೆ. ಮಹಾರಾಷ್ಟ್ರದ ಮೇಲುಗಡೆ ಗುಜರಾತ್ ರಾಜ್ಯ ಇದೆ. ಗುಜರಾತ್ ರಾಜ್ಯದ ಮೇಲೆ ರಾಜಸ್ಥಾನ್ ಇದೆ. ಅದರ ಪಕ್ಕದಲ್ಲಿ ಮಧ್ಯಪ್ರದೇಶ ಇದೆ. ಅದಾದ ಮೇಲೆ ಛತ್ತೀಸ್ಗಢ ರಾಜ್ಯ ಇದೆ, ಜಾರ್ಖಂಡ್ ಇದೆ, ಮತ್ತೆ ಪಶ್ಚಿಮ ಬಂಗಾಳ ಇದೆ, ಒಡಿಸ್ಸಾ ಇದೆ, ತೆಲಂಗಾಣ ಇದೆ, ಆಂಧ್ರ ಪ್ರದೇಶ ಇದೆ. ಇವುಗಳನ್ನ ಏನ್ ಕರೀತಾರ ಅಂದ್ರೆ ಭಾರತ ಸಂವಿಧಾನದ ಎಷ್ಟನೇ ಅನುಸೂಚಿಯಲ್ಲಿ ಅಂದ್ರೆ 5ನೇ ಅನುಸೂಚಿಯಲ್ಲಿ, ಸಂವಿಧಾನದ 5ನೇ ಅನುಸೂಚಿಯಲ್ಲಿ 10 ರಾಜ್ಯಗಳನ್ನು ಘೋಷಣೆ ಮಾಡಿದ್ರ, ಸಂವಿಧಾನದ 6ನೇ ಅನುಸೂಚಿಯಲ್ಲಿ 4 ರಾಜ್ಯಗಳನ್ನು ಘೋಷಣೆ ಮಾಡಿದ್ರು. ಇವುಗಳನ್ನು ಅನುಸೂಚಿತ ರಾಜ್ಯಗಳು ಅಂತ ಕರೀತಾರ. ಇದರ ನನ್ನ ಪ್ರಕಾರ ಒಂದು 80% ಜನ ಇವತ್ತು ಫಸ್ಟ್ ಟೈಮ್ ಕೇಳಿರಿ. ಸಂವಿಧಾನದ 5ನೇ ಅನುಸೂಚಿಯಲ್ಲಿ 10 ರಾಜ್ಯಗಳು. ಆ 10 ರಾಜ್ಯಗಳು ಯಾವಂತಂದ್ರ ನಂಬರ್ 1 ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಹಿಮಾಚಲ ಪ್ರದೇಶ್, ಒಡಿಸ್ಸಾ, ತೆಲಂಗಾಣ, ಆಂಧ್ರ ಪ್ರದೇಶ್. ಬಟ್ 6ನೇ ಅನುಸೂಚಿಯ ಬುಡಕಟ್ಟು ರಾಜ್ಯಗಳನ್ನು ಕೇಳಿರಿ. ಆ 4 ರಾಜ್ಯಗಳು ಯಾವಂದ್ರ ಅಸ್ಸಾಂ, ಮೇಘಾಲಯ, ಮಿಜೋರಾಂ, ತ್ರಿಪುರಾ. ಇವುಗಳನ್ನು ಬುಡಕಟ್ಟು ರಾಜ್ಯಗಳು ಅಂತ ಹೇಳಿ ಕರಿತೀವಿ. ಬಟ್ ಈ ಒಂದು ಪ್ರದೇಶಗಳದಾವಲ್ಲ, ಇದರ ವಿಶೇಷ ಏನ್ ಗೊತ್ತಾ, ಇವು ಆರ್ಥಿಕವಾಗಿ ನೆನಗುದಿಗೆ ಬಿದ್ದ ಅಂದ್ರೆ ಕೈಗಾರಿಕಾ ಅಭಿವೃದ್ಧಿಯನ್ನು ಸಾಧಿಸಿ ಮಧ್ಯದಲ್ಲಿ ಯಾವ್ದಾದ್ರು ಬೇರೆ ಬೇರೆ ಕೊರತೆಗಳಿಂದ ಏನ್ ಮಾಡ್ಯಾವ ಅಂದ್ರೆ ಹಿಂದುಳಿದಂತ ಪ್ರದೇಶಗಳಂತ ಹೇಳಿ ಗುರುತಿಸ್ತೀವಿ. ನೆಕ್ಸ್ಟ್
ಬಿಹಾರ, ಒಡಿಸ್ಸಾ, ಉತ್ತರಾಖಂಡ, ಜಮ್ಮು ಕಾಶ್ಮೀರ. ಕರೆಂಟ್ ಇವೆಂಟ್ಸ್ ದಲ್ಲಿ ಕೇಳಿದಂತ ಪ್ರಶ್ನೆ ಇದು. ಇತ್ತೀಚೆಗೆ ಬ್ಯಾಟರಿ ಬಳಕೆಯಲ್ಲಿ ಬಳಸುವಂತ ಅತ್ಯಂತ ಪ್ರಮುಖವಾದ ಖನಿಜ ಅಂದ್ರೆ ಲಿಥಿಯಂ. ಹಾಗಾದ್ರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಲಿಥಿಯಂ ಯಾವ ರಾಜ್ಯದಲ್ಲಿ ದೊರೆತಿದೆ? ಲಿಥಿಯಂ ಬ್ಯಾಟರಿ ಬಳಕೆಗಾಗಿ ಯೂಸ್ ಮಾಡುವಂತ ಒಂದು ವಸ್ತು ಇದು. ಲಿಥಿಯಂ ಹೈಯೆಸ್ಟ್ ಲಿಥಿಯಂ ಹೊಂದಿರುವಂತ ರಾಜ್ಯ ಯಾವ್ದಂದ್ರೆ ಜಮ್ಮು ಕಾಶ್ಮೀರ. ನೋಡಿ, ದೇಶದಲ್ಲಿ ಹೈಯೆಸ್ಟ್ ಲಿಥಿಯಂ ಹೊಂದಿರುವಂತ ರಾಜ್ಯ ಅಂದ್ರ ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರದಲ್ಲಿ ಹೈಯೆಸ್ಟ್ ಲಿಥಿಯಂ ಇದೆ. ಹಾಗಾದ್ರೆ ಜಮ್ಮು ಕಾಶ್ಮೀರದಲ್ಲಿ ಲಿಥಿಯಂ ಅದಿರು ಸಿಕ್ಕರೆ ಕರ್ನಾಟಕ ರಾಜ್ಯದ ಯಾವ ಸ್ಥಳದಲ್ಲಿ ಲಿಥಿಯಂ ಸಿಕ್ಕಿದೆ? ಯಾರು ಹೇಳ್ತಾರೆ? ಕರ್ನಾಟಕ ರಾಜ್ಯದ ಯಾವ ಸ್ಥಳದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಲಿಥಿಯಂ ಸಿಕ್ಕಿದೆ? ಆದರ್ಶ ಎಕ್ಸಲೆಂಟ್ ಅಪ್ಪಿ, ಶ್ರೀಶೈಲ ಕರೆಕ್ಟ್. ಮಂಡ್ಯ ನೋಡಿ, ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆ ಅಂದ್ರೆ ಮಂಡ್ಯದಲ್ಲಿ. ಮಂಡ್ಯ ಅತಿ ಹೆಚ್ಚು ಲಿಥಿಯಂ ಕಂಡು ಬರುವಂತ ಕರ್ನಾಟಕ ರಾಜ್ಯದ ಜಿಲ್ಲೆ ಯಾವ್ದಂದ್ರೆ ಮಂಡ್ಯ. ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಆಲಿವ್ ರಿಡ್ಲೆ ಆಮೆಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ? ಆಲಿವ್ ರಿಡ್ಲೆ ಆಮೆಗಳು ಕರ್ನಾಟಕ ರಾಜ್ಯದ ಯಾವ ಸ್ಥಳದಲ್ಲಿ, ಭಾರತದ ಯಾವ ಸ್ಥಳದಲ್ಲಿ ಆಲಿವ್ ರಿಡ್ಲೆ ಆಮೆಗಳು ಅಂದ್ರೆ ಒಡಿಸ್ಸಾ ರಾಜ್ಯ. ಹಾಗಾದ್ರೆ ಆಲಿವ್ ರಿಡ್ಲೆ ಆಮೆಗಳು ಕಂಡು ಬರುವ ರಾಷ್ಟ್ರೀಯ ಉದ್ಯಾನವನ ಯಾವುದು? ಎಸ್, ಎಕ್ಸಲೆಂಟ್, ಸಿಮ್ಲಿಪಾಲ್ ಕರೆಕ್ಟ್ ಆನ್ಸರ್. ಶ್ರೀಶೈಲ ಅವರೇ ಎಕ್ಸಲೆಂಟ್. ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಆಲಿವ್ ರಿಡ್ಲೆ ಆಮೆಗಳು. ಆಕ್ಚುಲಿ ಆಲಿವ್ ರಿಡ್ಲೆ ಆಮೆಗಳು ಎಲ್ಲಿಂದ ಬರ್ತಾವಂದ್ರ ದಕ್ಷಿಣ ಅಮೆರಿಕದಲ್ಲಿ ಇಕ್ವೇಟಾರ್ ಅನ್ನುವಂತ ಒಂದು ದೇಶ ಇದೆ. ಆ ದಕ್ಷಿಣ ಅಮೆರಿಕದ ಇಕ್ವೇಟಾರದಲ್ಲಿ ಗ್ಯಾಲಪ್ಗೋಸ್ ದ್ವೀಪಗಳನ್ನು ಕಂಡು ಬರ್ತವೆ. ದಕ್ಷಿಣ ಅಮೆರಿಕದ ಇಕ್ವೇಟಾರದ ಗ್ಯಾಲಪ್ಗೋಸ್ ದ್ವೀಪಗಳಲ್ಲಿ ಅಲ್ಲಿ ಆಲಿವ್ ರಿಡ್ಲೆ ಆಮೆಗಳದಾವ. ಅವು ಏನ್ ಮಾಡ್ತಾವ ಅಂದ್ರೆ ತಮ್ಮ ಸೂಕ್ತವಾಗಿರುವಂತ ಸ್ಥಳವನ್ನು ಹುಡ್ಕೊಂಡು ಬರ್ತಾವ. ನಮ್ಮ ಭಾರತ ದೇಶದ ಒಡಿಸ್ಸಾ ರಾಜ್ಯಕ್ಕೆ ಬಂದು ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಬಂದು ಇಲ್ಲಿ ಮೊಟ್ಟೆಗಳನ್ನಿಟ್ಟು ಮರಿಗಳನ್ನ ಹಾಕಿ ವಾಪಸ್ ತಮ್ಮ ದೇಶಕ್ಕೆ ಹೋಗ್ತಾವ. ಒಂಥರ ಏನಪ್ಪಾ ಅಂದ್ರ ಹನುಮೂನ್ಕ್ ಬಂದಂಗಿದು, ಹನಿಮೂನ್ ಅಂತ ಕರಿತೀವಲ್ಲ ಆ ತರ ಈ ಒಂದು ಆಲಿವ್ ರಿಡ್ಲೆ ಆಮೆಗಳು ಏನ್ ಮಾಡ್ತಾವ ಅಂದ್ರೆ ಭಾರತ ದೇಶದ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನಕ್ಕೆ ಬಂದು ಈ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಆಮೆಗಳು ಮೊಟ್ಟೆಯನ್ನಿಟ್ಟು ಮರಿಯನ್ನ ಹಾಕಿ, ಹಾಗಾದ್ರೆ ಆ ಮೊಟ್ಟೆ ಇಡುವ ಸ್ಥಳಕ್ಕೆ ಏನಂತ ಕರೀತಾರ ಅಂದ್ರ ಅರಿಬಾಡ್ ಅಂತ ಕರೀತಾರ. ಆಲಿವ್ ರಿಡ್ಲೆ ಆಮೆಗಳು ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಆಲಿವ್ ರಿಡ್ಲೆ ಆಮೆಗಳು ಕಂಡು ಬರ್ತವೆ? ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ? ಎಕ್ಸಲೆಂಟ್, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ. ನೋಡಿ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಈ ಒಂದು ಆಲಿವ್ ರಿಡ್ಲೆ ಆಮೆಗಳು ಕಂಡು ಬರ್ತವೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಅನ್ನುವಂಥ ಸ್ಥಳ. ಕ್ಲಾಸ್ ಹೇಳೋಣ, MCQ ಮಾಡ್ಲಿ ಇನ್ನೊಂದು 5 ನಿಮಿಷ. ಯಾಜೂರ್ ವಿಷ್ಣು ಹೆಂಗಂತೀರಿ ಹಂಗ. ಅಲ್ಲಿ ನಮ್ಮ ಸುನಿಲ್ ಅವರು ಸರ್ ಕ್ಲಾಸ್ ಹೇಳ್ರಿ ಅಂತ ಇದ್ದಾರೆ, ನೀವು ಹೆಂಗಂತೀರಿ ಹಂಗ. ಕ್ಲಾಸ್ ಹೇಳಿ. ಓಕೆ, ಕಳೆದ ಕ್ಲಾಸ್ನಲ್ಲಿ ಭಾರತದ ಭೂಗೋಳದಲ್ಲಿ ಅತ್ಯಂತ ಮುಖ್ಯವಾಗಿರುವಂತಹ ಅಂಶವನ್ನು ಡಿಸ್ಕಸ್ ಮಾಡಿದ್ದೆವು. ಏನು ಅಂತಂದ್ರೆ ಭಾರತದ ಭೌಗೋಳಿಕ ಹಿನ್ನೆಲೆ ನೋಡಿದಾಗ ನಮ್ಮ ಭಾರತ ದೇಶವನ್ನು ಹಿಂದೂಸ್ತಾನ ಅಂತ ಕರೆದವರು ಪರ್ಷಿಯನ್ನರು, ಭಾರತ ದೇಶವನ್ನು ಇಂಡಿಯಾ ಅಂತ ಕರೆದವರು ಗ್ರೀಕರು. ಭಾರತ ಯಾವ್ಯಾವ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ ಅಂತ ಕೇಳಿದೆವು. ಭಾರತ ದೇಶ 8.4 ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶಗಳ ಮಧ್ಯದಲ್ಲಿ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ
ಸುಮಾರು 8 ರಾಜ್ಯಗಳ ಮೇಲೆ ಹಾದು ಹೋಗ್ತದೆ. ಭಾರತದ ಉತ್ತರ ತುದಿ ಅಂದ್ರೆ ಕಿಲಿಕ್ ಪಾಸ್, ದಕ್ಷಿಣದ ಭೂ ತುದಿ ಅಂದ್ರೆ ಕನ್ಯಾಕುಮಾರಿ, ದಕ್ಷಿಣದ ತುತ್ತು ತುದಿ ಅಂದ್ರೆ ಅದು ಇಂದಿರಾ ಪಾಯಿಂಟ್. ಇಂದಿರಾ ಪಾಯಿಂಟ್ ಎಂಬುದು ಎಲ್ಲಿದೆ ಅಂದ್ರೆ ಗ್ರೇಟ್ ನಿಕೋಬಾರದಲ್ಲಿದೆ ಅಂತ ಹೇಳಿದ್ದೆ ನಿಮಗೆ. ಇದನ್ನು ಉತ್ತರ ಅಂಡೋಮಾನ್, ಮಧ್ಯ ಅಂಡೋಮಾನ್, ದಕ್ಷಿಣ ಅಂಡೋಮಾನ್, ಚಿಕ್ಕ ಅಂಡೋಮಾನ್, ಕಾರ ನಿಕೋಬಾರ್, ಲಿಟಲ್ ನಿಕೋಬಾರ್, ಗ್ರೇಟ್ ನಿಕೋಬಾರ್. ಈ ಗ್ರೇಟ್ ನಿಕೋಬಾರದಲ್ಲಿ ಏನಿದೆ ಅಂದ್ರೆ ಇಂದಿರಾ ಪಾಯಿಂಟ್ ಇದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಇವತ್ತು ಯಾರು ಹೊಸದಾಗಿ ಕ್ಲಾಸ್ ಅಟೆಂಡ್ ಆಗಿದ್ದೀರಿ ಒಟ್ಟ ಗಾಬರಿ ಆಗಬಾರದು, ಆಲ್ರೆಡಿ ಈ ಕ್ಲಾಸ್ ಅನ್ನ ಡಿಸ್ಕಸ್ ಮಾಡಿದ್ದೆ ನಾನು. ನಿಮ್ಮಿಂದ ಬರುವಂತ ಒಂದೇ ಸಂದೇಶ ಅಂದ್ರೆ ಸಮಾಧಾನ ಹೇಳ್ರಿ, ಸಮಾಧಾನ ಹೇಳ್ರಿ, ಸಾವಕಾಶ ಹೇಳ್ರಿ. ಇವತ್ತ ಈ ವರ್ಷ ಮುಗಿಯಂಗಿಲ್ಲ ಸಿಲೆಬಸ್ ಅದು. ನಾ ಎಷ್ಟು ಸ್ಪೀಡ್ ಹೇಳ್ತೀನಿ ಅಷ್ಟು ಸ್ಪೀಡ್ನಾಗ ಅಲ್ಲಿ ಬರೀತೀನಿ ನಾನು. ಬರ್ದದ್ದನ್ನು ಚಂದ ಬರ್ಕೋರಿ. ಭಾರತ ದೇಶ ಸುಮಾರು 21,300 ಕಿಲೋಮೀಟರ್ ಗಡಿಯನ್ನು ಹೊಂದಿದೆ. 21,300 ಕಿಲೋಮೀಟರ್ ಗಡಿಯನ್ನು 2 ಭಾಗಗಳನ್ನಾಗಿ ಮಾಡ್ತೀವಿ. ಒಂದು ಭೂಗಡಿಯನ್ನ, ಇನ್ನೊಂದು ಜಲಗಡಿಯನ್ನ. ಭೂಗಡಿಯ ಉದ್ದ 15,200 ಕಿಲೋಮೀಟರ್, ಜಲಗಡಿಯ ಉದ್ದ 6,100 ಕಿಲೋಮೀಟರ್. ನೋಡಿ, ಭೂಗಡಿಯ ಉದ್ದ ಎಷ್ಟಿದೆ ಅಂದ್ರೆ 15,200 ಕಿಲೋಮೀಟರ್ ಆದ್ರ ಜಲಗಡಿಯ ಉದ್ದ 6,100 ಕಿಲೋಮೀಟರ್. ದ್ವೀಪಗಳನ್ನು ಒಳಗೊಂಡು ಎಷ್ಟು ಕಿಲೋಮೀಟರ್ ಇದೆ ಹೇಳಿ ನೋಡೋಣ. ದ್ವೀಪಗಳನ್ನು ಒಳಗೊಂಡು ಜಲಗಡಿಯ ಉದ್ದ, ಸೂಪರ್, ಗೋಪಾಲ್ ಕರೆಕ್ಟ್ ಆನ್ಸರ್, ಗೋಪಾಲ್ ಎಕ್ಸಲೆಂಟ್. ದ್ವೀಪಗಳನ್ನು ಒಳಗೊಂಡು 7,516.6 ಕಿಲೋಮೀಟರ್. ದ್ವೀಪಗಳನ್ನು ಒಳಗೊಂಡು 7,516 ಕಿಲೋಮೀಟರ್ ಆದ್ರ ಇದು ಕೇವಲ ಜಲಗಡಿ 6,100, ಭೂಗಡಿ 15,200. ಭೂಗಡಿಯ ಉದ್ದ 15,200 ಆದ್ರ ಜಲಗಡಿಯ ಉದ್ದ 6,100. ಹಾಗಾದ್ರೆ ಭಾರತ ದೇಶ ಭೂಗಡಿಯನ್ನು ನೋಡಿದಾಗ ಸುಮಾರು 7 ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡದ. ಸಿಂಪಲ್ ಆಗಿ ಪ್ರಶ್ನೆಗಳ ಹೆಂಗ್ ಕೇಳ್ತಾನಂದ್ರ, ಭಾರತ ದೇಶ ಈ ಕೆಳಗಿನ ಯಾವ ದೇಶದೊಂದಿಗೆ ಅತಿ ಹೆಚ್ಚು ಭೂಗಡಿಯನ್ನು ಹಂಚಿಕೊಂಡ 2ನೇ ದೇಶವಾಗಿದೆ? 2ನೇ ದೇಶ ಬಾಂಗ್ಲಾದೇಶ, ಪಾಕಿಸ್ತಾನ, ಮಯನ್ಮಾರ, ಚೀನಾ. ಈ ಕೆಳಗಿನ ಯಾವ ದೇಶದೊಂದಿಗೆ ಭಾರತ ಅತಿ ಹೆಚ್ಚು ಭೂಗಡಿಯನ್ನು ಹಂಚಿಕೊಂಡ 2ನೇ ದೇಶವಾಗಿದೆ? ಸೂಪರ್, ಸರಿಯಾದಂತ ಉತ್ತರ ಚೀನಾ ದೇಶ. ರೈಟ್ ಆನ್ಸರ್ ನೋಡಿ. ಅತಿ ಹೆಚ್ಚು ಭೂಗಡಿಯನ್ನು ಹಂಚಿಕೊಂಡ 2ನೇ ದೇಶ ಅಂದ್ರೆ ಚೀನಾ. ಚೀನಾ ದೇಶದೊಂದಿಗೆ ಎಷ್ಟು ಕಿಲೋಮೀಟರ್ ಇದೆ ಅಂದ್ರೆ 3,917 ಕಿಲೋಮೀಟರ್. 3,917 ಕಿಲೋಮೀಟರ್. ಬಾಂಗ್ಲಾದೇಶ ಹೈಯೆಸ್ಟ್ ನೋಡಿ, ಬಾಂಗ್ಲಾ 4,096 ಕಿಲೋಮೀಟರ್. ಅತ್ಯಂತ ಕಡಿಮೆ ಭೂಗಡಿ ಹಂಚಿಕೊಂಡಿದ್ದು ಯಾವ ದೇಶದೊಂದಿಗೆ? ಕಡಿಮೆ ಭೂಗಡಿ ಹಂಚಿಕೊಂಡಿದ್ದು ಸೂಪರ್, ಅಫ್ಘಾನಿಸ್ತಾನ್ ನೋಡಿ. ಅಫ್ಘಾನಿಸ್ತಾನ್ ಕಡಿಮೆ ಭೂಗಡಿಯನ್ನು ಹಂಚಿಕೊಂಡಂತ ದೇಶ ಅಂದ್ರ ಅಫ್ಘಾನಿಸ್ತಾನ್. ಹಾಗಾದ್ರೆ ಭಾರತ ಮತ್ತು ಪಾಕಿಸ್ತಾನ್, ಭಾರತ ಮತ್ತು ಪಾಕಿಸ್ತಾನ್, ಭಾರತ ಪಾಕಿಸ್ತಾನ್ ಒಂದೇ ಭೂಗಡಿ. ಭಾರತ ಪಾಕಿಸ್ತಾನಗಳ ಮಧ್ಯದಲ್ಲಿ ಸುಮಾರು 3,310 ಕಿಲೋಮೀಟರ್ ಭೂಗಡಿ ಇದೆ. 3,310 ಕಿಲೋಮೀಟರ್ ಭೂಗಡಿ ಹಂಚಿಕೊಂಡಿದೆ. ಭಾರತ ಪಾಕಿಸ್ತಾನಗಳ ಮಧ್ಯೆ ಕಂಡು ಬರುವಂತ ಭೂಗಡಿ ಹೆಸರು ರ್ಯಾಡ್ಕ್ಲಿಫ್. ರ್ಯಾಡ್ಕ್ಲಿಫ್ ಗಡಿ ರೇಖೆ. ಆಕ್ಚುಲಿ ಪಾಕಿಸ್ತಾನ ಅನ್ನುವಂತ ರಾಷ್ಟ್ರ ತೆಗೆದುಕೊಂಡಾಗ ಪಾಕಿಸ್ತಾನ ಭಾರತದ ಮೂಲ ರಾಷ್ಟ್ರ. ಫಸ್ಟ್ ಪಾಕಿಸ್ತಾನ ಅನ್ನೋದು ಭಾರತದಲ್ಲಿರುವಂತ ರಾಷ್ಟ್ರ. ಭಾರತ ದೇಶದಲ್ಲಿ ಒಂದ್ ಕಾಲದಲ್ಲಿ ನೇಪಾಳ ಇತ್ತು, ಭೂತಾನ್ ದೇಶ ಇತ್ತು, ಮಯನ್ಮಾರ್ ಇತ್ತು, ಬಾಂಗ್ಲಾದೇಶ ಇತ್ತು, ಪಾಕಿಸ್ತಾನ ಇತ್ತು. ಎಲ್ಲವೂ ಹಂತ ಹಂತವಾಗಿ ನಮ್ಮನ್ನ ಕೈ ಬಿಡುತ್ತಾ ಬಂದೆವು. ಕರೆಕ್ಟಾ? ಭಾರತ ಹಾಗೂ ಪಾಕಿಸ್ತಾನ್ ಡಿವೈಡ್ ಆಗಿದ್ದ ಯಾವಾಗಂದ್ರ 1947 ಆಗಸ್ಟ್ 14ನೇ ತಾರೀಕು. 1947 ಆಗಸ್ಟ್ 14 ಗುರುವಾರ ಭಾರತ ಹಾಗೂ ಪಾಕಿಸ್ತಾನ್ ಇಬ್ಬಾಗ ಆಯ್ತು. ಪಾಕಿಸ್ತಾನ ಅನ್ನುವಂತ ಪದವನ್ನ ಮೊದಲ ಬಾರಿಗೆ ಬಳಕೆ ಮಾಡಿದ್ದು 1940 ಲಾಹೋರ್ ಮುಸ್ಲಿಂ ಲೀಗ್ ಅಧಿವೇಶನದಲ್ಲಿ.
ಪಾಕಿಸ್ತಾನ್. ಪಿ ಅಂದರೆ ಪಂಜಾಬ್, ಎ ಅಂದ್ರೆ ಅಫ್ಘಾನಿಸ್ತಾನ್, ಕೆ ಅಂದ್ರೆ ಕಾಶ್ಮೀರ್, ಐ ಅಂದರೆ ಇಂಡಸ್, ಸ್ಥಾನ್ ಎಂದರೆ ಬಲೂಚಿಸ್ತಾನ್. ಪಿ ಅಂದ್ರೆ ಪಂಜಾಬ್, ಎ ಅಂದ್ರೆ ಅಫ್ಘಾನಿಸ್ತಾನ್, ಕೆ ಅಂದ್ರೆ ಕಾಶ್ಮೀರ್, ಐ ಅಂದ್ರೆ ಇಂಡಸ್, ಸ್ಥಾನ್ ಎಂದರೆ ಬಲೂಚಿಸ್ತಾನ್. ಟೋಟಲ್ ಪಾಕಿಸ್ತಾನದ ಪದದ ಅರ್ಥ ಏನಂದ್ರ ಪವಿತ್ರ ಅಂತ ಅರ್ಥ. ಪಾಕಿಸ್ತಾನದ ಮೀನಿಂಗ್ ಏನಂದ್ರೆ ಪವಿತ್ರ ಅಂತ ಹೇಳಿ. ಪಿ ಅಂದ್ರೆ ಪಂಜಾಬ್, ಎ ಅಂದ್ರೆ ಅಫ್ಘಾನಿಸ್ತಾನ್, ಕೆ ಅಂದ್ರೆ ಕಾಶ್ಮೀರ್, ಐ ಅಂದ್ರೆ ಇಂಡಸ್, ಸ್ಥಾನ್ ಎಂದರೆ ಬಲೂಚಿಸ್ತಾನ್. ಪಾಕಿಸ್ತಾನ ಎಂಬ ಪದವನ್ನು ಬಳಕೆ ಮಾಡಿದವರು ಅಥವಾ ಪಾಕಿಸ್ತಾನ ಎಂಬ ಪದವನ್ನ ರೆಡಿ ಮಾಡಿದವರು ಯಾರು ಅಂತಂದ್ರ ಯಾರು ಹೇಳಿ? ಪಾಕಿಸ್ತಾನ ಎಂಬ ಪದವನ್ನು ರೆಡಿ ಮಾಡಿದವರು ಯಾರು? ಈ ಪದವನ್ನು ಬಳಕೆ ಅಥವಾ ರೆಡಿ ಮಾಡಿದವರು? ಸೂಪರ್ ಸೂಪರ್, ರೆಹಮತ್ ಅಲಿ ಚೌಧರಿ. ನೋಡಿ, ರೆಹಮತ್ ಅಲಿ ಚೌಧರಿ, ರೆಹಮತ್ ಅಲಿ ಚೌಧರಿ. ರೆಹಮತ್ ಅಲಿ ಚೌಧರಿ ಇವರು ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಈತ. ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಯಾಗಿರುವಂತ ನಿನ್ನ ಕೋಡಿ ಸಮರ್ಥ ಗುರುವಿನ ಅಸಮರ್ಥ ಶಿಷ್ಯ. ನಾ ಪಾಠನೇ ಹೇಳಂಗಿಲ್ಲಪ್ಪ, ಸುಮ್ ಕೂತ್ ಬಿಡ್ತೀನಿ. ನೋಡೋದು ಎತ್ತ ಪ್ರಕಾಶ್ ಬರ್ತ ಸುಮ್ಮರಲ್ಲೇ. ಆಯ್ತಾಯ್ತು, ಸಾವಕಾಶ ಹೇಳ. ಆಯ್ತಾಯ್ತು, ಆಯ್ತಾಯ್ತಾಯ್ತು. ಆಯ್ತಾಯ್ತು, ಸಮಾಧಾನ ಹೇಳ್ತೀನಿ. ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ 3310 ಕಿಲೋಮೀಟರ್ ಗಡಿರೇಖೆ ಇದೆ. ಆ ಗಡಿರೇಖೆ ಹೆಸರು ಏನಂದ್ರ ರಾಡ್ಕಿ. ಪಾಕಿಸ್ತಾನಕ್ಕೆ ಸ್ವತಂತ್ರ ಆಗಿದ್ದ ಯಾವಾಗಂದ್ರ 1947 ಆಗಸ್ಟ್ 14. ಯಾವಾರ ಅಂದ್ರ ಗುರುವಾರ. ಗುರುವಾರ. ಈ ಪಾಕಿಸ್ತಾನ ಅನ್ನುವಂತ ಪದವನ್ನ ಬಳಕೆ ಮಾಡಿದ್ದು 1940. ಎಲ್ಲಿ? ಲಾಹೋರ್ ಮುಸ್ಲಿಂ ಲೀಗ್ ಅಧಿವೇಶನ. ಲಾಹೋರ್ ಮುಸ್ಲಿಂ ಲೀಗ್ ಅಧಿವೇಶನ. ಲಾಹೋರ್ ಮುಸ್ಲಿಂ ಲೀಗ್ ಅಧಿವೇಶನ. ಅಧ್ಯಕ್ಷರಾದವರು ಯಾರಂದ್ರ ಜಿನ್ನಾ. ಜಿನ್ನಾ ಅಧ್ಯಕ್ಷ ಆಗಿದ್ದ. ಲಾಹೋರ್ ಮುಸ್ಲಿಂ ಲೀಗ್ ಅಧಿವೇಶನ, ಇದರ ಅಧ್ಯಕ್ಷರಾದವರು ಯಾರಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ. ಅಲ್ಲೇ ಈ ಪದವನ್ನು ಬಳಕೆ ಮಾಡಿದರು, ಪಾಕಿಸ್ತಾನ ಎಂಬ ಪದ. ಪಿ ಅಂದ್ರೆ ಪಂಜಾಬ್, ಪಂಜಾಬ್. ಎ ಅಂದ್ರೆ ಅಫ್ಘಾನಿಸ್ತಾನ್, ಕೆ ಅಂದ್ರೆ ಕಾಶ್ಮೀರ್, ಐ ಅಂದರೆ ಇಂಡಸ್, ಸ್ಥಾನ್ ಎಂದರೆ ಬಲೂಚಿಸ್ತಾನ್. ಆಕ್ಚುಲಿ ದ್ವಿರಾಷ್ಟ್ರ ಸಿದ್ಧಾಂತದ ಕಲ್ಪನೆ ಕೊಟ್ಟವರು ಯಾರಂದ್ರ ಉರ್ದು ಕವಿಯಾಗಿರುವ ಮೊಹಮ್ಮದ್ ಇಕ್ಬಾಲ್. ಮೊಹಮ್ಮದ್ ಇಕ್ಬಾಲ್ ಒಂದ್ ಕಾಲದಲ್ಲಿ ಈತ ಸಾರೆ ಜಹಾಂ ಸೆ ಅಚ್ಚಾ ಹಿಂದೂ ಸಿತಾ ಹಮಾರಾ ಹಮಾರಾ, ಸಾರೆ ಜಹಾಂ ಸೆ ಅಚ್ಚಾ ಹಿಂದೂ ಸಿತಾ ಹಮಾರಾ ಹಮಾರಾ, ಸಾರೆ ಜಹಾಂ ಸೆ ಅಚ್ಚಾ ಅಂತ ಹಾಡಾಡಿದ ವ್ಯಕ್ತಿ, ಭಾರತ ದೇಶವನ್ನ ಅತ್ಯಂತ ಪ್ರೀತಿಯಿಂದ ಹೊಗಳಿದಂತ ವ್ಯಕ್ತಿ. ಎಷ್ಟನೇ ದುಂಡು ಮೇಜನ ಸಮ್ಮೇಳನ ಅಂದ್ರ
ಎರಡನೇ ದುಂಡು ಮೇಜಿನ ಸಮ್ಮೇಳನ, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಎರಡನೇ ದುಂಡು ಮೇಜಿನ ಸಮ್ಮೇಳನ. ಈ ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಏನ್ ಮಾಡ್ತಾನಂದ್ರ ಪ್ರತ್ಯೇಕ ರಾಷ್ಟ್ರವನ್ನ ಕೇಳ್ತಾನೆ. ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ. ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಹೇಳಿದಂತ ವ್ಯಕ್ತಿ ಯಾರಂದ್ರ ರೆಹಮತ್ ಅಲಿ ಯಾರು ಮುಹಮ್ಮದ್ ಇಕ್ಬಾಲ್, ಉರ್ದು ಕವಿ. ಎರಡನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಬರ್ಕೊಂಡ್ರಿ. ಬರ್ಕೊಂಡ್ರಿ. ಮುಂದೋಗ್ಲಿ. ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ಇರುವಂತ ಗಡಿರೇಖೆ ಹೆಸರಂದ್ರೆ ಆಗ್ಲೇ ಹೇಳಿದೆ ನಿಮಗೆ, ರ್ಯಾಡ್ಕ್ಲಿಫ್ ಗಡಿರೇಖೆ. ಸುಮಾರು ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಅಂತಂದ್ರ ಗುಜರಾತ್ ರಾಜ್ಯ, ಮತ್ತೆ ರಾಜಸ್ಥಾನ್, ಪಂಜಾಬ್ ಮತ್ತೆ ಜಮ್ಮು ಕಾಶ್ಮೀರ. ಗುಜರಾತ್, ರಾಜಸ್ಥಾನ್, ಪಂಜಾಬ್ ಮತ್ತೆ ಜಮ್ಮು ಕಾಶ್ಮೀರದೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದೆ. 1, 2, 3 ಕೇಂದ್ರಾಡಳಿತ ಪ್ರದೇಶವಾಗಿರುವ ಜಮ್ಮು ಮತ್ತು ಕಾಶ್ಮೀರ. ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ವಿವಾದ ಸ್ಥಳಗಳು ಅಂತ ಕೇಳ್ತಾನೆ. ವಿವಾದ, ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ವಿವಾದ ಸ್ಥಳಗಳು ಯಾವಂದ್ರ ಗುಜರಾತ್ ರಾಜ್ಯದ ಕಚ್, ರನ್ ಆಫ್ ಕಚ್ ಅನ್ನುವಂಥ ಸ್ಥಳ ಇದೆಯಲ್ಲ, ಇದು ವಿವಾದ ಇದೆ. ಜಮ್ಮು ಕಾಶ್ಮೀರದ ಪಿಒಕೆ ಅನ್ನುವಂಥ ಸ್ಥಳ, ಪಿಒಕೆ ಅಂದ್ರೆ ಏನು, ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರಿತೀವಿ. ಪಾಕ್ ಆಕ್ರಮಿತ ಕಾಶ್ಮೀರ ವಿವಾದ ಇದು. ಗುಜರಾತದ ಕಚ್ ಆಗಿರಬಹುದು, ಜಮ್ಮು ಕಾಶ್ಮೀರದ ಪಿಒಕೆ. ಪಿಒಕೆ ಅಂದ್ರೆ ಏನು, ಪಾಕ್ ಆಕ್ರಮಿತ ಕಾಶ್ಮೀರ. ಒಂದು ಪ್ರಶ್ನೆ, ಈ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಒಂದು ಪರ್ವತ ಇದೆ, ಯಾರು ಹೇಳ್ತಾರೆ? ಪಾಕ್ ಆಕ್ರಮಿತ ಕಾಶ್ಮೀರ ಇದೆಯಲ್ಲ, ಇಲ್ಲೊಂದು ಪರ್ವತ ಇದೆ. ಸೂಪರ್, ಆದರ್ಶ ಕರೆಕ್ಟ್ ಆನ್ಸರ್. ಆದರ್ಶ ಯಾದವ್ ಅವರೇ ಸೂಪರ್. K2 ನೋಡಿ, K2 ಇಲ್ಲಿ K2 ಅಂತ ಸ್ಥಳ ಇದೆ ಅಥವಾ ಬೆಟ್ಟ ಇದೆ. K2 8611 ಮೀಟರ್ ಎತ್ತರವಾಗಿದ್ದು ಇದು ಭಾರತ ದೇಶದ ಅತಿ ಎತ್ತರವಾಗಿರುವಂತ ಶಿಖರ. ಇದು ಇಡೀ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಎತ್ತರವಾಗಿರುವಂತ ಶಿಖರ ಅಂದ್ರೆ K2. K2 ಇನ್ನೊಂದು ಹೆಸರೇ ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತ ಕರಿತೀವಿ ನೋಡಿ. ಮೌಂಟ್ ಗಾಡ್ವಿನ್ ಆಸ್ಟಿನ್, ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂದ್ರು ಒಂದೇ, K2 ಅಂದ್ರು ಒಂದೇ. ಇದರ ಹೈಟ್ ಎಷ್ಟಿದೆ ಅಂದ್ರೆ 8611 ಮೀಟರ್ ಎತ್ತರವಾಗಿದೆ. ಇದು ಕೂಡ ವಿವಾದಾತ್ಮಕವಾಗಿರುವ ಒಂದು ಪರ್ವತ. ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ವಿವಾದಾತ್ಮಕವಾಗಿರುವಂತಹ ಪರ್ವತ ಯಾವಂದ್ರೆ K2. ಇನ್ನ ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ಒಂದು ನದಿ ವಿವಾದ ಇದೆ. ಆ ನದಿ ಯಾವ್ದಂದ್ರ ಸಿಂಧೂ ನದಿ ನೋಡಿ. ಸಿಂಧೂ ನದಿ ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತಹ ನದಿ ಅಂದ್ರೆ ಸಿಂಧೂ ನದಿ. ಸಿಂಧೂ ನದಿ ಒಂದು ಒಪ್ಪಂದ ಆಯ್ತು ಗೊತ್ತಾ? ಸಿಂಧೂ ನದಿ ಒಪ್ಪಂದ ಯಾರು ಹೇಳ್ತಾರೆ? ಸಿಂಧೂ ನದಿ ಒಪ್ಪಂದವಾಗಿರುವಂತಹ ವರ್ಷ ಮತ್ತು ಡೇಟ್. ಸೂಪರ್, 1960. ಡೇಟ್ ಹೇಳಿ ನೋಡೋಣ. ಎಕ್ಸಲೆಂಟ್, ಸೆಪ್ಟೆಂಬರ್ 19 ನೋಡಿ. ಸೆಪ್ಟೆಂಬರ್ 19 1960 ಸೆಪ್ಟೆಂಬರ್ 19ರಂದು ಯಾವ ಎರಡು ದೇಶಗಳಂದ್ರ ಭಾರತ ಮತ್ತು ಪಾಕಿಸ್ತಾನ, ಭಾರತ ಪಾಕಿಸ್ತಾನಗಳ ಮಧ್ಯದಲ್ಲಿ ಒಪ್ಪಂದ ಆಯಿತು.
1960 ಸೆಪ್ಟೆಂಬರ್ 19ರಂದು ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ಸಿಂಧು ಒಪ್ಪಂದ ಆಗ್ತದ. ಈ ಸಿಂಧು ಒಪ್ಪಂದದ ಮಧ್ಯಸ್ಥಿಕೆ ವಹಿಸಿದವರು ಯಾರು ಅಂತ ಕ್ವಶನ್ ಕೇಳ, ಆನ್ಸರ್ ಮಾಡಿ ನೋಡೋಣ. ಸಿಂಧು ಒಪ್ಪಂದದ ಮಧ್ಯಸ್ಥಿಕೆ ವಹಿಸಿದವರು UNO, IBRD, IMF, ಸಾರ್ಕ್. ಸಿಂಧು ಒಪ್ಪಂದದ ಮಧ್ಯಸ್ಥಿಕೆಯನ್ನು ವಹಿಸಿದವರು ಯಾರು? ಸಿಂಧು ಒಪ್ಪಂದದ ಮಧ್ಯಸ್ಥಿಕೆ ವಹಿಸಿದವರು ಯಾರು ಅಂತಂದ್ರೆ IBRD ನೋಡಿ. IBRD ಅಂದ್ರೆ ಏನು? ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್. IBRD ಇರುವಂತ ಇನ್ನೊಂದು ಹೆಸರು ಏನಂದ್ರೆ ವಿಶ್ವ ಬ್ಯಾಂಕ್. ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಅಂದ್ರೂ ಒಂದೇ, IBRD ಅಂದ್ರೂ ಒಂದೇ. ಹಾಗಾದ್ರೆ ಸಿಂಧು ಒಪ್ಪಂದವನ್ನ 1960 ಸೆಪ್ಟೆಂಬರ್ 19ರಂದು ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ IBRD ಅಂದ್ರ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್, ಇವರ ಮಧ್ಯಸ್ಥಿಕೆಯಲ್ಲಿ ಎಲ್ಲಿ ಅಂದ್ರೆ ಕರಾಚಿಯಲ್ಲಿ, ಪಾಕಿಸ್ತಾನದ ಕರಾಚಿಯಲ್ಲಿ. ಭಾರತದ ಪ್ರಧಾನಿ ಯಾರಂದ್ರ ಜವಾಹರ್ಲಾಲ್ ನೆಹರು, ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್. ಭಾರತದ ಪ್ರಧಾನಿ, ಅಂದಿನ ಪ್ರಧಾನಿ ಯಾರಂದ್ರ ಜವಾಹರ್ಲಾಲ್ ನೆಹರು, ಪಾಕಿಸ್ತಾನದ ಅಧ್ಯಕ್ಷ ಯಾರಂದ್ರ ಅಯೂಬ್ ಖಾನ್. ಪಾಕಿಸ್ತಾನದ ಅಧ್ಯಕ್ಷನಾಗಿರುವಂತ ಅಯೂಬ್ ಖಾನ ಮತ್ತೆ ಭಾರತ ಪ್ರಧಾನಮಂತ್ರಿಯಾಗಿರುವಂತ ಜವಾಹರ್ಲಾಲ್ ನೆಹರು ಅವರ ಮಧ್ಯೆ 1960 ಸೆಪ್ಟೆಂಬರ್ 19ರಂದು ಪಾಕಿಸ್ತಾನದ ಸಿಂಧೂ ನದಿಯ ದಡದ ಮೇಲೆ, ಇದು ಸಿಂಧೂ ನದಿಯ ದಡದ ಮೇಲೆ ಕರಾಚಿಯಲ್ಲಿ ಈ ಒಂದು ಸಿಂಧು ಒಪ್ಪಂದ ಆಯಿತು. ಈ ಒಪ್ಪಂದದ ಪ್ರಕಾರ ಸಿಂಧೂ ನದಿಯ ನೀರನ್ನ, ಜೀಲಂ ನದಿಯ ನೀರನ್ನ, ಚೀನಾಬ್ ನದಿಯ ನೀರನ್ನ, ಸಿಂಧೂ ಜೀಲಂ ಚೀನಾಬ್ ಈ 3 ನದಿಗಳ ನೀರನ್ನ ಪಾಕಿಸ್ತಾನಕ್ಕೆ ಬಿಟ್ಟುಕೊಡಲಾಯಿತು. ಮತ್ತೆ ರಾವಿ, ಬಿಯಾಸ್, ಸಟ್ಲೇಜ್ ನದಿಯ ನೀರನ್ನು ಯಾರಿಗಂದ್ರ ಇಂಡಿಯಾ, ಭಾರತ ದೇಶಕ್ಕೆ ಬಿಟ್ಟುಕೊಡಲಾಯಿತು. ಸಿಂಧೂ ಜೀಲಂ ಚೀನಾಬ್ ನದಿಯ ನೀರನ್ನ ಪಾಕಿಸ್ತಾನಕ್ಕೆ, ರಾವಿ ಬಿಯಾಸ್ ಸಟ್ಲೇಜ್ ನದಿಯ ನೀರನ್ನ ಇಂಡಿಯಾಕ್ಕೆ ಬಿಟ್ಟುಕೊಡಲಾಯಿತು. ಸಿಂಧು ಒಪ್ಪಂದ. ಸುನೀಲ, ಸಿಂಧೂ ನದಿ ಒಪ್ಪಂದ ಬಗ್ಗೆ ಹೇಳು. ಮಾಡ್ತಾರ, ನಮ್ಮ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನ ಮಾಡ್ತಾರ, ಇರಲಿ. ಇಷ್ಟು ಭಾರತ ಹಾಗೂ ಪಾಕಿಸ್ತಾನ. ಹಾಗಾದ್ರೆ ಭಾರತ ಪಾಕಿಸ್ತಾನಗಳ ಮಧ್ಯದಲ್ಲಿ ಆರಂಭದಲ್ಲಿ 2 ರೈಲುಗಳು ಸಂಚಾರ ಆಗ್ತಿದ್ವು. ಆ 2 ರೈಲುಗಳು ಯಾವಂದ್ರ, ನಂಬರ್ 1 ಸಂಜೋತಾ ಅನ್ನುವಂತ ಒಂದು ರೈಲು, ಸಂಜೋತಾ ಎಕ್ಸ್ಪ್ರೆಸ್ ಅನ್ನುವಂಥದ್ದು ಒಂದು. ಇನ್ನೊಂದು ರೈಲು ಯಾವಂದ್ರ ತಾರ್ ಎಕ್ಸ್ಪ್ರೆಸ್. ನೆನಪಿಡಿ, ಸಂಜೋತಾ ಮತ್ತು ತಾರ್ ಅನ್ನುವಂತ 2 ಎಕ್ಸ್ಪ್ರೆಸ್ಗಳು ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ಸಂಚಾರ ಆಗ್ತಿದ್ವು. ಆದ್ರೆ ಈಗ ಏನಾಗಿದೆ ಅಂದ್ರೆ ಸ್ಥಗಿತಗೊಂಡಿದೆ. ಪದೇ ಅವರು ಅನಾವಶ್ಯಕವಾಗಿ ನಮ್ಮ ಮೇಲೆ ಯುದ್ಧ ಮಾಡೋದ್ರಿಂದ ಬೇಡ ದೇಶದ ಸಂಪರ್ಕ ಅಂತ ತಿಳ್ಕೊಂಡು ಸಂಜೋತಾ ಮತ್ತು ತಾರ್ ಅನ್ನುವಂತ 2 ಎಕ್ಸ್ಪ್ರೆಸ್ ಗಳನ್ನ ನಾವೇನ್ ಮಾಡಿದ್ದೇವೆ, ಸ್ಟಾಪ್ ಮಾಡಿದ್ದೇವೆ. ಇನ್ನ ಭಾರತ ಹಾಗೂ ಅಫ್ಘಾನಿಸ್ತಾನ ಭಾರತ ಅಫ್ಘಾನಿಸ್ತಾನಗಳ ಮಧ್ಯದಲ್ಲಿ ಎಷ್ಟು ಕಿಲೋಮೀಟರ್ ಗಡಿ ರೇಖೆ ಇದೆ ಅಂದ್ರೆ ಕೇವಲ 80 ಕಿಲೋಮೀಟರ್ ಗಡಿ ರೇಖೆ ಇದೆ. ಇತ್ತೀಚಿನ ಹೊಸ ಅಂಕಿ ಸಂಖ್ಯೆಗಳನ್ನು ಬೇಡ, SLC ಪುಸ್ತಕದಲ್ಲಿ ಏನದಲ್ಲ ಅದೇ ನಿಮ್ಗೆ ಕೇಳ್ತಾನೆ. ನಾವು ಹೊಸ ಪಾಯಿಂಟ್ ಅನ್ನು ಹೇಳ್ಬೋದಿತ್ತು. ಇತ್ತೀಚೆಗೆ ಏನ್ ಕೇಳಂದ್ರೆ ಹೊಸ ಅಂಕಿ ಸಂಖ್ಯೆಗಳನ್ನ ಅವು ಬೇಡ, SLC ಓಲ್ಡ್ ಪುಸ್ತಕದಲ್ಲಿ ಏನಂದವಲ್ಲ ಆ ಪಾಯಿಂಟ್ ಕೊಡ್ತಾ ಇದ್ದೆ ನಿಮ್ಗೆ. ಭಾರತ ಹಾಗೂ ಅಫ್ಘಾನಿಸ್ತಾನಗಳ ಮಧ್ಯದಲ್ಲಿ 80 ಕಿಲೋಮೀಟರ್. ಇದು ಸ್ವಲ್ಪ ಜಮ್ಮು ಕಾಶ್ಮೀರ ಮತ್ತು ಲಡಾಖದೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡದು. ಭಾರತ ಹಾಗೂ ಅಫ್ಘಾನಿಸ್ತಾನಗಳ ಮಧ್ಯೆ ಕಂಡು ಬರುವ ಗಡಿರೇಖೆ ಹೆಸರು ಏನಂದ್ರ ಡುರೆಂಡ್ ಗಡಿರೇಖೆ. ನೋಡಿ, ಡುರೆಂಡ್ ಗಡಿರೇಖೆ. ಭಾರತ ಪಾಕಿಸ್ತಾನಗಳ ಮಧ್ಯದಲ್ಲಿ
ರ್ಯಾಡ್ಕ್ಲಿಫ್, ಭಾರತ ಹಾಗೂ ಅಫ್ಘಾನಿಸ್ತಾನಗಳ ಮಧ್ಯೆ ಡ್ಯೂರೆಂಟ್. ಒಂದು ವೇಳೆ ಆಪ್ಷನ್ಸ್ ದಲ್ಲಿ ಪಾಕಿಸ್ತಾನ ಅಫ್ಘಾನಿಸ್ತಾನ ಕೊಟ್ಟಿದ್ದ ಅಂದ್ರೆ ಅದೇ ಹಾಕ್ರಿ. ಆಪ್ಷನ್ಸ್ ದಲ್ಲಿ ಒಂದು ವೇಳೆ ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ ಕೊಟ್ಟಿದ್ದ ಅಂದ್ರೆ ಅದ ಹಾಕ್ರಿ. ಯಾಕಂದ್ರೆ ಹೈಯೆಸ್ಟ್ ಅದೇ ದೇಶದೊಂದಿಗೆ ಗಡಿ ಹಂಚಿಕೊಂಡರು. ಕನ್ಫ್ಯೂಸ್ ಮಾಡ್ಕೊಂಡು ಕೊಟ್ಟಿರ್ತಾನೆ. ಕೀ ಆನ್ಸರ್ ಕೂಡ ಕೊಟ್ಟಿದ್ದಾನೆ, ಡ್ಯೂರೆಂಟ್ ಗಡಿ ರೇಖೆ. ಅಲ್ಲಿ ಅಫ್ಘಾನಿಸ್ತಾನ ಪಾಕಿಸ್ತಾನ ಇಲ್ಲ ಅಂದ್ರ ಗ್ಯಾರಂಟಿ ಇದು ಕೊಟ್ಟಿರ್ತಾನೆ, ಭಾರತ ಅಫ್ಘಾನಿಸ್ತಾನ. ಭಾರತ ಹಾಗೂ ಅಫ್ಘಾನಿಸ್ತಾನಗಳ ಮಧ್ಯೆ ಕಂಡುಬರುವ ಗಡಿ ರೇಖೆ ಡ್ಯೂರೆಂಟ್ ಗಡಿ ರೇಖೆ. ಇನ್ನು ಅಫ್ಘಾನಿಸ್ತಾನ ನಮ್ಮೊಂದಿಗೆ ಯಾವುದೇ ಕಿರಿಕಿರಿ ಮಾಡಿಲ್ಲ. ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅನ್ನುವಂತ ಒಂದು ಉಗ್ರ ಸಂಘಟನೆ ಇದೆ. ತಾಲಿಬಾನ್ ಉಗ್ರ ಸಂಘಟನೆ ಇದ್ರೂ ಕೂಡ ನಮ್ಮೊಂದಿಗೆ ಅನ್ಯೂನ್ಯವಾಗಿರುವಂತಹ ಸಂಬಂಧವನ್ನು ಹೊಂದಿದ್ದಾರೆ. ಇದರ ಸಂಕೇತವಾಗಿ ಭಾರತ ದೇಶ ಒಂದು ಅಣೆಕಟ್ಟನ್ನು ಕಟ್ಟಿದ್ದೇವೆ ನಾವು. ಅಣೆಕಟ್ಟು ಯಾವ್ದಂದ್ರ ಸಲ್ಮಾ ಅನ್ನೋಂತ ಅಣೆಕಟ್ಟು ಅಥವಾ ಫ್ರೆಂಡ್ಶಿಪ್ ಡ್ಯಾಮ್ ಅಂತ ಕರಿತೀವಿ ನೋಡಿ. ಸಲ್ಮಾ ಅಥವಾ ಫ್ರೆಂಡ್ಶಿಪ್ ಡ್ಯಾಮ್ ಅನ್ನುವಂಥದ್ದು ಭಾರತ ಹಾಗೂ ಅಫ್ಘಾನಿಸ್ತಾನಗಳ ಮಧ್ಯದಲ್ಲಿ ಫ್ರೆಂಡ್ಶಿಪ್. ಜಗತ್ತಿನಲ್ಲಿ ಅತಿ ಹೆಚ್ಚು ಗಾಂಜಾ ಉತ್ಪಾದನೆ ಮಾಡುವ ದೇಶನೇ ಅಫ್ಘಾನಿಸ್ತಾನ. ಇಡೀ ಪ್ರಪಂಚದಲ್ಲಿ ಗಾಂಜಾ ಬೆಳೆಗೆ ಅತ್ಯಂತ ಮುಖ್ಯವಾಗಿರುವಂತಹ ದೇಶ ಅಂದ್ರ ಅಫ್ಘಾನಿಸ್ತಾನ. ಅಷ್ಟೇ ಅಲ್ಲ, ಪ್ರಪಂಚಕ್ಕೆ ಹೈಯೆಸ್ಟ್ ಗಾಂಜಾ ರಫ್ತು ಮಾಡುವ ದೇಶನೇ ಅಫ್ಘಾನಿಸ್ತಾನ. ಸುಮ್ ನಿಮ್ಗೆ ಗೊತ್ತಿರ್ಲಿವೆಲ್ಲ ಹೇಳಬಾರ್ದು ಯಾರಿಗೆ. ಮುಂದೋಗೋಣ. ಭಾರತ ಹಾಗೂ ಚೀನಾ ದೇಶ. ಭಾರತ ಮತ್ತು ಚೀನಾ ದೇಶ. ಭಾರತ ಚೀನಾ ದೇಶಗಳ ಮಧ್ಯದಲ್ಲಿ 3917 ಕಿಲೋಮೀಟರ್ ಗಡಿ ರೇಖೆ ಇದೆ ನೋಡಿ. 3917 ಕಿಲೋಮೀಟರ್ ಗಡಿ ರೇಖೆ. ಭಾರತ ಈ ದೇಶದೊಂದಿಗೆ ಅತಿ ಹೆಚ್ಚು ಗಡಿ ರೇಖೆಯನ್ನು ಹೊಂದಿಕೊಂಡಂತ ಎರಡನೇ ದೇಶ ನೋಡಿ. ಸೆಕೆಂಡ್ ಕಂಟ್ರಿ ಇದು. ಅತಿ ಹೆಚ್ಚು ಗಡಿ ರೇಖೆಯನ್ನು ಹಂಚಿಕೊಂಡಂತ ಎರಡನೇ ದೇಶ. ಭಾರತ ಹಾಗೂ ಚೀನಾ ದೇಶಗಳ ಮಧ್ಯದಲ್ಲಿ 3917 ಕಿಲೋಮೀಟರ್ ಗಡಿ ರೇಖೆ ಇದ್ದು ಎಷ್ಟು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಹೇಳಿ ನೋಡೋಣ. 4 ರಾಜ್ಯಗಳು, 5 ರಾಜ್ಯಗಳು, 6 ರಾಜ್ಯಗಳು, 7 ರಾಜ್ಯಗಳು. ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿ ರೇಖೆಯನ್ನು ಹಂಚಿಕೊಂಡದ? 4 ರಾಜ್ಯ, 5 ರಾಜ್ಯ, 6 ರಾಜ್ಯ ಮತ್ತೆ 7 ರಾಜ್ಯ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಸುಮಾರು 5 ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ನೋಡಿ. ಸರಿ, ಸುಮಾರು 5 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದೆ. ಇಂಪಾರ್ಟೆಂಟ್. ಐದು ರಾಜ್ಯಗಳು. 5 ರಾಜ್ಯಗಳು ಯಾವಂದ್ರ ನಂಬರ್ 1 ಲಡಾಖ್, 1, 2 ಹಿಮಾಚಲ ಪ್ರದೇಶ್, 3 ಉತ್ತರಾಖಂಡ, 4 ಸಿಕ್ಕಿಂ, 5 ಅರುಣಾಚಲ ಪ್ರದೇಶ್. ಲಡಾಖ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಸಿಕ್ಕಿಂ, ಅರುಣಾಚಲ ಪ್ರದೇಶ್. ನೆನಪಿಡಿ. ಲಡಾಖ್, ಹಿಮಾಚಲ ಪ್ರದೇಶ್, ಉತ್ತರಾಖಂಡ, ಸಿಕ್ಕಿಂ, ಅರುಣಾಚಲ ಪ್ರದೇಶ್. ಚೀನಾ ದೇಶವು 5 ರಾಜ್ಯಗಳೊಂದಿಗೆ ತನ್ನ ಗಡಿ ರೇಖೆಯನ್ನು ಹಂಚಿಕೊಂಡಿದೆ. ಹಾಗಾದ್ರೆ ಭಾರತ ಹಾಗೂ ಚೀನಾ ದೇಶಗಳ ಮಧ್ಯೆ ಕಂಡುಬರುವ ಗಡಿ ರೇಖೆ ಹೆಸರು ಏನಂತ ಕೇಳ್ತಾನೆ? ಮ್ಯಾಕ್ ಮೋಹನ್ ನೋಡಿ. ಮ್ಯಾಕ್ ಮೋಹನ್ ಭಾರತ ಹಾಗೂ ಚೀನಾ ದೇಶಗಳ ಮಧ್ಯದಲ್ಲಿ ಕಂಡುಬರುವಂತ ಗಡಿ ರೇಖೆ ಹೆಸರು. ಭಾರತ ಚೀನಾ ದೇಶಗಳ ಮಧ್ಯೆ ಕಂಡುಬರುವ ಗಡಿ ರೇಖೆ ಹೆಸರು ಮ್ಯಾಕ್ ಮೋಹನ್. ಭಾರತ ಪಾಕಿಸ್ತಾನ ಅಂದ್ರ ಡ್ಯೂರೆಂಟ್. ಭಾರತ ಅಫ್ಘಾನಿಸ್ತಾನ ಅಂದ್ರ ಭಾರತ ಪಾಕಿಸ್ತಾನ ಅಂದ್ರ ರ್ಯಾಡ್ಕ್ಲಿಫ್. ಭಾರತ ಅಫ್ಘಾನಿಸ್ತಾನ ಅಂದ್ರ ಡ್ಯೂರೆಂಟ್. ಭಾರತ ಚೀನಾ ಅಂತಂದ್ರ ಮ್ಯಾಕ್ ಮೋಹನ್. ಓಕೆ. ವಿವಾದಾತ್ಮಕವಾದ ಸ್ಥಳಗಳ ನೋಡಿ. ವಿವಾದ ಸ್ಥಳಗಳು ಭಾರತ ಮತ್ತು ಚೀನಾ ದೇಶಗಳ ಮಧ್ಯದಲ್ಲಿ ವಿವಾದ ಸ್ಥಳಗಳು ಯಾವಂದ್ರ ಆಕ್ಸಾಯ್ ಚೀನ್ ಅನ್ನುವಂತ ಪ್ರದೇಶ. ಆಕ್ಸಾಯ್ ಚೀನ್ ಅನ್ನುವಂತ ಪ್ರದೇಶ. ಈ ಆಕ್ಸಾಯ್ ಚೀನ್ ಪ್ರದೇಶ ಎಲ್ಲಿದೆ ಅಂದ್ರೆ ಪ್ರೆಸೆಂಟ್ ಲಡಾಖದಲ್ಲಿ ಕಂಡು ಬರ್ತದೆ. ಕ್ವಶನ್ ಆಗಿದೆ, ಆಕ್ಸಾಯ್ ಚೀನ್ ಅನ್ನುವಂತ ಪ್ರದೇಶ ಎಲ್ಲಿದೆ ಅಂದ್ರೆ ಲಡಾಖದಲ್ಲಿ.
ಮತ್ತೆ ನಾಥುಲಾ ಪಾಸ್, ನಾಥುಲಾ ಕಣಿವೆ ಮಾರ್ಗ ಎಲ್ಲಿದೆ ಅಂದ್ರ ಸಿಕ್ಕಿಂ ರಾಜ್ಯದಲ್ಲಿದೆ ನೋಡಿ. ಸಿಕ್ಕಿಂ ರಾಜ್ಯದಲ್ಲಿ ನಾಥುಲಾ ಪಾಸ್ ಇದೆ. ಅಕ್ಷಯ್ ಚೀನ್ ಅನ್ನೋದು ಲಡಾಖದಲ್ಲಿದೆ. ನಾಥುಲಾ ಪಾಸ್ ಅನ್ನೋದು ಸಿಕ್ಕಿಂ ರಾಜ್ಯದಲ್ಲಿದೆ. ಇನ್ನ ಬೋಮ್ಬಿಡಲಾ ಕಣಿವೆ ಮಾರ್ಗ, ಬೋಮ್ಬಿಡಲಾ ಅರುಣಾಚಲ ಪ್ರದೇಶದಲ್ಲಿದೆ ನೋಡಿ. ಅರುಣಾಚಲ ಪ್ರದೇಶ ಬೋಮ್ಬಿಡಲಾ ಕಣಿವೆ ಮಾರ್ಗ. ಇವೆಲ್ಲ ವಿವಾದ. ಆಕ್ಚುಲಿ ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯದಲ್ಲಿ ಒಂದು ಯುದ್ಧ ನಡೀತು. ಯಾವ ವರ್ಷ ಹೇಳಿ ನೋಡೋಣ? 1960, 1961, 1962, 1965. ಯಾವ ವರ್ಷ ಯುದ್ಧ ನಡೀತು? ಭಾರತ ಹಾಗೂ ಚೀನಾ ದೇಶಗಳ ಮಧ್ಯೆ ಯಾವ ವರ್ಷ ಯುದ್ಧ ನಡೀತು? ನೋಡಿ, 1962 ಯುದ್ಧ ನಡೀತು. ಭಾರತ ಹಾಗೂ ಚೀನಾ ದೇಶಗಳ ಮಧ್ಯೆ ಯಾಕೆ ಯುದ್ಧ ನಡೀತು ಅಂದ್ರ, ಬೌದ್ಧ ಭಿಕ್ಷುಕ ಇದ್ದ ಒಬ್ಬ ಬೌದ್ಧ ಭಿಕ್ಷುಕ ಗುರು ಯಾರು ಅಂದ್ರ ದಲೈ ಲಾಮಾ. ಈ ದಲೈ ಲಾಮಾ ಟಿಬೇಟ್ ದೇಶದ ಧರ್ಮಗುರು. ದಲೈ ಲಾಮನು ಇದೇನ್ ಬರ್ಕೊಳಕ್ ಹೋಗ್ಬೇಡ್ರಿ, ಸುಮ್ ಕೇಳ್ರಿ, ಮತ್ ನೀವು ಜಗಳ ತೆಗಿತೀರಿ ಸ್ಪೀಡ್ ಹೇಳಿದ್ರಿ ಅಂತ ಹೇಳಿ. ನಿಮ್ಗೆ ಎಕ್ಸ್ಟ್ರಾ ಪಾಯಿಂಟ್ ಹೇಳ್ತಾ ಇರ್ತೀನಿ, ಅದನ್ನ ಕೇಳಿಸ್ಕೋಬೇಕಷ್ಟೇ. ನಾ ಏನ್ ಬೋರ್ಡ್ ಮ್ಯಾಗ ಬರೀತೀನಲ್ಲ ಅಷ್ಟೇ ಬರ್ಕೊಳ್ರಿ. ನಿಮ್ ಸಲುವಾಗಿ ನಾ ಇಡೀ ನನಗೆ ಇಷ್ಟು ವರ್ಷ ಜೀವನದಾಗ ಇಷ್ಟು ಸ್ಲೋ ಆಗಿ ಹೇಳಕತ್ತ ಫಸ್ಟ್ ಟೈಮ್ ಇದು. ಇಷ್ಟು ಸ್ಲೋ ಹೇಳಂಗಿಲ್ಲ ನಾವು. ಪ್ರಕಾಶ್ ಜಗಳ ತೆಗಿತ ನಾವು. ಮುತ್ತುರಾಜ್ ಹಿರೇಮಠ ಅವ್ರೆ, ಸುಮ್ಮ ಹಂಗೆಲ್ಲ ಅನ್ಬಾರ್ದು ನೋಡು. ಪ್ರಕಾಶ ಫಸ್ಟ್ ಫೋನ್ ಹಚ್ಚಿದ್ಮೇಲೆ ಹಚ್ಚಿನಿ, ಅವರು ಕಟ್ ಮಾಡಿದಾರಲ್ಲ ಎಪ್ಪಿ. ಹಂಗ ವಾಚ್ ಮಾಡ್ಬೇಡ್ರಪ್ಪ ನಮ್ಗ. ಪ್ರಕಾಶ್ ಯಾಕೆ ನೀ ಮನಸ್ಸಿಗೆ ಹಚ್ಕೊಂಡೆ? ಫಸ್ಟ್ ಅಂದ್ರ ಟಿಬೇಟ್ ದೇಶದಲ್ಲಿ ಒಂದು ಬೌದ್ಧ ಧರ್ಮದ ಒಂದು ಪಂಥ ಇದೆ. ಬೌದ್ಧ ಧರ್ಮದಲ್ಲಿ 2 ಪಂಥಗಳು, ಒಂದು ಹೀನಾಯನ, ಇನ್ನೊಂದು ಮಹಾಯಾನ ಅಂತೇಳಿ ಸಪರೇಟ್ ಇನ್ನೊಂದು ಪಂಥ ಇದೆ. ಅದು ಯಾವ್ದಂದ್ರೆ ವಜ್ರಾಯನ ಪಂಥ ಅಂತ ಬರ್ತದೆ. ವಜ್ರಾಯನ ಪಂಥ. ಆ ವಜ್ರಾಯನ ಪಂಥದ ಮುಖ್ಯಸ್ಥ ಯಾರು? ಜಗತ್ತಿನಲ್ಲಿ ವಜ್ರಾಯನ ಪಂಥ ಎಲ್ಲಿದೆ ಅಂದ್ರೆ ಟಿಬೇಟ್ ದೇಶದಲ್ಲಿದೆ. ಟಿಬೇಟ್ ದೇಶದ ವಜ್ರಾಯನ ಪಂಥದಲ್ಲಿ ಒಂದು ಪ್ರಸಿದ್ಧವಾದಂತ ಸ್ತೂಪ ಇದೆ. ಯಾರು ಹೇಳ್ತಾರೆ? ಜಗತ್ತಿನ ಅತಿ ದೊಡ್ಡ ಸ್ತೂಪ ಅದು, ಪ್ರಪಂಚದ ಅತಿ ದೊಡ್ಡ ಸ್ತೂಪ ಅಲ್ಲ ಪ್ರಕಾಶ್, ಸಾಂಚಿನ ಮಧ್ಯಪ್ರದೇಶದಲ್ಲಿ ಎಪ್ಪಿ. ಎಕ್ಸಲೆಂಟ್. ಬೌದ್ಧನಾಥ ಟೆಂಪಲ್ ನೋಡಿ, ಬೌದ್ಧನಾಥ ಟೆಂಪಲ್. ಲಡಾಖ್ ಅನ್ನೋದು ಕೇಂದ್ರಾಡಳಿತ ಪ್ರದೇಶ. ಹನುಮಂತ ಅವರೇ, ಲಡಾಖ್ ಅನ್ನೋದು ಕೇಂದ್ರಾಡಳಿತ ಪ್ರದೇಶ. ಬೌದ್ಧನಾಥ ಟೆಂಪಲ್ ಪ್ರಪಂಚದ ಅತ್ಯಂತ ದೊಡ್ಡದಾಗಿರುವ ಸ್ತೂಪ. ಅಲ್ಲಿ ದಲೈ ಲಾಮಾ ಅನ್ನುವಂತ ವ್ಯಕ್ತಿ ಏನು ಮಾಡ್ತಿದ್ದ ಅಂದ್ರ ಚೀನಾ ದೇಶದೊಂದಿಗೆ ಜಗಳ ಮಾಡ್ತಿದ್ದ. ಚೀನಾ ದೇಶದೊಂದಿಗೆ ಜಗಳ ಮಾಡುವುದರಿಂದ ಹೆಂಗಾರ ಮಾಡಿ ಚೀನಾ ದೇಶ ದಲೈ ಲಾಮನ ಹೊಡಿಬೇಕು ಅಂತ ಬಂತು. ದಲೈ ಲಾಮಾ ಏನ್ ಮಾಡಿದ ಅಂತಂದ್ರ ಭಾರತ ದೇಶಕ್ಕೆ 1,00,000 ಜನರನ್ನು ಕರ್ಕೊಂಡ್ ಬಂದ. 1,00,000 ಜನ ಕರ್ಕೊಂಡ್ ಬಂದಾಗ ಜವಾಹರ್ಲಾಲ್ ನೆಹರು ದೇಶದ ಪ್ರಧಾನಿ ಇದ್ದರು 62. ಆಶ್ರಯ ಕೇಳಿ ಬಂದಂತ ವ್ಯಕ್ತಿಗಳಿಗೆ ಆಶ್ರಯ ಕೊಡಬೇಕು ಅಂತ ನಾವು ಆಶ್ರಯ ಕೊಟ್ಟರು. ಆಶ್ರಯ ಕೊಟ್ಟಿದ್ದು ಒಂದೇ, ಅವ್ರು ನಮ್ಮ ಮೇಲೆ ದಾಳಿ ಮಾಡಿದ್ರು ಚೀನಾ ದೇಶ. ಯಾಕೆ ಚೀನಾ ದೇಶ ನಮ್ಮ ಮೇಲೆ ದಾಳಿ ಮಾಡಿತಂದ್ರ, ನಾವು 1955ರಲ್ಲಿ ಪಂಚಶೀಲ ಒಪ್ಪಂದಕ್ಕೆ ಸಹಿ ಮಾಡಿದ್ದೆವು. ಪಂಚಶೀಲ ಒಪ್ಪಂದ ಅಂದ್ರ ಪರಸ್ಪರ ಆಂತರಿಕ ವಿಚಾರಗಳಲ್ಲಿ ಹಸ್ತಕ್ಷೇಪ ಮಾಡಬಾರದು ಅಂತ. ಬಟ್ ಜವಾಹರ್ಲಾಲ್ ನೆಹರು ಅವರು ಸಹಾಯ ಮಾಡ್ಯಾವಂತಂದ್ರೆ ಅದು ನಮ್ಮ ಆಂತರಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿದೆ ಅಂತೇಳಿ ಆಮೇಲೆ ದಾಳಿ ಮಾಡಿದ್ರು. ನಾವು ಈಗ ಸೈನ್ಯ ರೆಡಿ ಇರಲಿಲ್ಲ, ಸೋತೆವು. ಸೋತಾಗ ನಮ್ಮ ಅಕ್ಷಯ್ ಚೀನ್ ಅನ್ನುವಂಥ ಪ್ರದೇಶ ಅವರು ವಶಪಡಿಸಿಕೊಂಡ್ರು. ಇವತ್ತಿಗೂ ಅವರ ಅಂಡರದಲ್ಲಿ ಅಕ್ಷಯ್ ಚೀನ್ ಪ್ರದೇಶ ಇದೆ. ಬೋಮ್ಬಿಡಲ ಅನ್ನುವಂಥ ಕಣಿವೆ ಮಾರ್ಗದ ಮೇಲೆ ಅವರು ಹಿಡಿತ ಸಾಧಿಸ್ತಾ ಇದ್ರು. ಮೊನ್ನೆ ಡೊಕ್ಲಾಮನ್ ಅನ್ನುವಂಥ ಸ್ಥಳದಲ್ಲಿ ಹಿಡಿತ ಸಾಧಿಸ್ತಾ ಇದ್ರು. ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳಿದ್ರು, ಏನಂದ್ರೆ ನೀವೇನಾದ್ರೂ ಡೊಕ್ಲಾಮನ್ ಪ್ರದೇಶಕ್ಕೆ ಎಂಟ್ರಿ ಕೊಟ್ರೆ ನಿಮ್ಮ ಸುತ್ತಮುತ್ತ ದೇಶಗಳನ್ನ ನಾವು ಸೆರೆ ಬಿಡಿತೀವಿ ಅಥವಾ ನಿಮಗದು ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಏಷ್ಯಾ ಖಂಡದಲ್ಲಿ ಅತ್ಯಂತ ಪ್ರಬಲವಾಗಿರುವಂತ 3 ದೇಶಗಳಂದ್ರೆ ಭಾರತ, ಚೀನಾ, ಜಪಾನ್.
ಭಾರತ, ಚೀನಾ, ಜಪಾನ್ ಏಷ್ಯಾ ಖಂಡದಲ್ಲಿ ಅತ್ಯಂತ ಪ್ರಬಲವಾಗಿರುವಂತ 3 ದೇಶಗಳು. ಇನ್ನು ಸಮೃದ್ಧವಾದ ದೇಶ ಅಂದ್ರೆ ಭಾರತ. ಕಾಂಜಿ ಪಿಂಜಿ ಲಿಸ್ಟ್ನಾಗ ಚೀನಾ ದೇಶ ಸೇರ್ಪಡೆ ಆದ್ರ ಜಪಾನ್ ನಮ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತದ. ನಾವು ಸರ್ವೇ ಜನ ಸುಖನೋಭವಂತ ಎಂಬ ತತ್ವದ ಮೇಲೆ ಬದುಕಿದವರು. ಯಾರಿಗೆ ನಾವು ಅನ್ಯಾಯ ಮಾಡಿದವರಲ್ಲ, ಯಾರಿಗೆ ಮೋಸ ಮಾಡಿದವರಲ್ಲ, ಇನ್ನೊಬ್ಬರ ಮೇಲೆ ನಾವು ಇಲ್ಲ ಸಲ್ಲದ ಆರೋಪ ಹೊರಿಸಿದವರಲ್ಲ, ಇನ್ನೊಬ್ಬರ ಮೇಲೆ ನಾವು ದಾಳಿ ಮಾಡಿದವರಲ್ಲ. ಫ್ಯಾಕ್ಟರಿ ಸಣ್ಣ 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 ದೇಶಗಳದಾವಲ್ಲ, ಇಲ್ಲಿ ಸಣ್ಣ 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 ರಾಷ್ಟ್ರಗಳೆಲ್ಲ ದ್ವೀಪ ರಾಷ್ಟ್ರಗಳು. ಬ್ರುನೈ, ಬರ್ಮಾ, ಸಿಂಗಾಪುರ್, ಫಿಲಿಪೈನ್, ಥೈಲ್ಯಾಂಡ್, ವಿಯೆಟ್ನಾಂ, ಲಾವೋಸ್, ಇಂಡೋನೇಷ್ಯಾ, ಕಾಂಬೋಡಿಯಾ ಅಂತ ಹೇಳಿ ಸಣ್ಣ ಸಣ್ಣ ದೇಶಗಳದಾವ. ಆ ದೇಶಗಳಿಗೆ ನಾವು ಏನೆಷ್ಟು ನಾವು ಹೇಳಬಾರ್ದಂತ ಎಲ್ಲ ಆಕ್ಚುಲಿ ಈ ಕ್ಲಾಸ್ನಾಗ. ನೇಪಾಳ ದೇಶ ನಮ್ಗೆ ಅಷ್ಟು ತ್ರಾಸ ಮಾಡಿದ್ರು ಮೊನ್ನೆ ನಾವು ಆಂಬುಲೆನ್ಸ್ ಕೊಡಿಸಿ. ನೇಪಾಳ ದೇಶಕ್ಕೆ ಶಾಲಾ ಬಸ್ಗಳನ್ನು ಕೊಡಿಸಿವು ಅಂತ ಹೇಳಬಾರದು. ಭಾರತ ದೊಡ್ಡ ದೇಶ. ನೇಪಾಳ ದೇಶ ನಮ್ಗೆ ವಿರೋಧ ಮಾಡಿ ಚೀನಾ ದೇಶದ ದೋಸ್ತಿ ಮಾಡಿದ್ರು ಕೂಡ ನೇಪಾಳಕ್ಕೆ ಮೊನ್ನೆ ಒಂದಿಷ್ಟು ಆಂಬುಲೆನ್ಸ್, ಸ್ಕೂಲ್ ಬಸ್ಗಳನ್ನು ಕಳಿಸಿ. ಇವು ಸಣ್ಣ ಸಣ್ಣ ದೇಶಗಳು ಏನಂತ ಅಂದ್ರ ಸುತ್ತಮುತ್ತ ಯಾವ್ದಾದ್ರು ದೇಶ ಏನ್ರ ಅಂದ್ರ ಆ ದೇಶಗಳಿಗೆ ಅವುಗಳನ್ನ ಆಸಿಯನ್ ಸದಸ್ಯ ರಾಷ್ಟ್ರಗಳಂತ ಕರೀತಾರೆ. ಸುತ್ತಮುತ್ತ ಯಾವ್ದಾದ್ರು ದೇಶ ಅವುಗಳಿಗೆ ಏನಾದ್ರು ಅಂದ್ರ ಅವು ಏನಂತ ಗೊತ್ತಾ, ಹೇಳೇನು ಭಾರತಕ್ಕಂತ. ಭಾರತಕ್ಕೆ ಹೇಳೇನಂದಾಗ ಆ ದೇಶ ಅಂತದ್ದು ನಾ ಏನ್ ರಂದಿನೇ ನಿನಗಂತ. ಭಾರತಕ್ಕೆ ಯಾಕೆ ಹೇಳ್ತಿ? ಅಷ್ಟು ಏಷ್ಯಾ ಖಂಡದಲ್ಲಿ ಭಯ ಭಾರತ ಕಂಡ್ರೆ. ಮತ್ತು ಭಾರತ ಸಂಪನ್ಮೂಲ ಸಮೃದ್ಧ. ಚೀನಾ ದೇಶದ ಬೌದ್ಧ ವ್ಯವಹಾರಗಳಲ್ಲಿ ಏನ್ ಬರ್ದಾರಂದ್ರ, ಯಾರು ಈ ಜನ್ಮದಲ್ಲಿ ಪುಣ್ಯದ ಕೆಲಸ ಮಾಡ್ತಿರೋ, ಯಾರು ಈ ಜನ್ಮದಲ್ಲಿ ಒಳ್ಳೆ ಕೆಲಸ ಮಾಡ್ತಿರೋ, ಮುಂದಿನ ಜೀವನದಾಗ ಭಾರತ ದೇಶದಲ್ಲಿ ಹುಟ್ಟುತ್ತೀರಿ ಅಂತ ಬರ್ದಾರತ್ತ. ನಮ್ಮ ದೇಶದಲ್ಲಿರೋ ಕೆಲವೊಂದು ವ್ಯಕ್ತಿಗಳಿಗೆ ಜನನಿ ಹಾಗೂ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಾದದ್ದು ಅದು ಅರ್ಥ ಆಗಲ್ಲ ಕೆಲವರಿಗೆ. ಏನು ಮಾಡಕ್ ಸಾಧ್ಯ ಇಲ್ಲ. ಚೀನಾ ದೇಶದ ಗೋಡೆಗಳ ಮೇಲೆ ಬರ್ಸ್ಯಾರ, ನೀವು ಒಳ್ಳೆ ಕೆಲಸ ಮಾಡಿದ್ರೆ ಮುಂದಿನ ಜನ್ಮ ಭಾರತದಲ್ಲಿ ಹುಡ್ತೀರಿ ಅಂತ. ಸಣ್ಣ ಮಕ್ಕಳ ಆಟ ಇದು. ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್ ಹೇಳ್ತಾನೆ, ಭಾರತಕ್ಕೆ ಬಂದೇ ಇಲ್ಲ ಆತ. ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್ ಹೇಳ್ತಾನೆ, ನನಗೆ ಇನ್ನೊಂದು ಜನ್ಮ ಏನಾದರೂ ಇದ್ದರೆ ಅದು ಭಾರತ ದೇಶದಲ್ಲಿ ಹುಟ್ಟಬೇಕು. ಭಾರತದ ವೇದಗಳನ್ನ, ಉಪನಿಷತ್ತುಗಳನ್ನ, ಭಾರತದ ಪುರಾಣಗಳನ್ನ ನಾನು ಅಧ್ಯಯನ ಮಾಡ್ಬೇಕು ಅಂತ ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್ ಹೇಳ್ತಾನೆ. ಜರ್ಮನಿಯ ಮ್ಯಾಕ್ಸ್ ಮುಲ್ಲರ್ ಅಷ್ಟು ಓದಿದವರು ಯಾರೂ ಇಲ್ಲ. ಆದ್ರ ಒಂದು ವಿಶೇಷ ಏನಂದ್ರೆ ಜರ್ಮನಿ ಮ್ಯಾಕ್ಸ್ ಮುಲ್ಲರ್ ಭಾರತ ಬಂದೇ ಇಲ್ಲ. ಇದೇ ವಿಶೇಷ. ಇನ್ನೊಂದು ಕ್ವಶನ್ ಕೇಳ್ತೀನಿ ನಿಮಗೆ, ಸುಮ್ ಕೇಳಿಸ್ಕೋಬೇಕು, ಎಲ್ಲ ಮಾತಾಡಬಾರದು. ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಅಂತ ಯಾರಿಗೆ ಕರೀತಾರೆ? ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್. ರಾಂಗ್. ಒಬ್ರು ಹೇಳಿದ್ರು, ಯಾರು ಫಸ್ಟ್ ಹೇಳಿದ್ರು ತಿಳಿ? ಅರ್ಚನಾ ಪತ್ತಾರ್ ಅವರು ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್ ಅಮ್ಮ. ಅರ್ಚನಾ ಪತ್ತಾರ್ ಅವರು ಹೇಳಿದ್ದೀರಿ. ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಅಂತ ಯಾರಿಗೆ ಕರೀತಾರಂದ್ರ ಪಗು ಹಳಕಟ್ಟಿ ಅವ್ರಿಗೆ ಕಲಿಸ್ತಾರ. ಫಕೀರಪ್ಪ ಗುರಪ್ಪ ಹಳಕಟ್ಟಿ ಅವರನ್ನ ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಅಂತ ಕರೆದವ್ರು ಯಾರಂದ್ರ ಸಿಂಪಿಲಿಂಗಣ್ಣವರು. ಬಿಜಾಪುರ ಜಿಲ್ಲೆ ಚಡಚಣ ತಾಲೂಕಿನ ಸಿಂಪಿಲಿಂಗಣ್ಣವ್ರು ಹೇಳ್ತಾರೆ, ಫಕೀರಪ್ಪ ಗುರಪ್ಪ ಹಳಕಟ್ಟಿ ಅವರನ್ನ ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಅಂತ ಕರೀತಾರೆ. ಅಗಸ್ತ್ಯ ಅವರು ಯಾಕೆ ಬಾಬಾ ಇವತ್ತು ಡಲ್ ಆಗಿದೆ? ಡಲ್ ಗಿಲ್ ಏನೂ ಇಲ್ಲ, ಈಗ ಸ್ವಲ್ಪ ಡಲ್ ಏನಿಲ್ಲಪ್ಪ, ಕರೆಕ್ಟ್ ಅದೀನಿ ನೋಡಿ. ಹಾಗಾದ್ರೆ ಭಾರತ ಹಾಗೂ ಚೀನಾ ದೇಶಗಳ ಮಧ್ಯೆ ಯಾಕ ಯುದ್ಧ ಸಂಭವಿಸ್ತಂದ್ರ ದಲೈ ಲಾಮನಿಗೆ ಏನ್ ಮಾಡಿದೆವು ನಾವು? ಆಶ್ರಯ ಕೊಟ್ಟೆವು. ಯಾವಾಗ ನಾವು ದಲೈ ಲಾಮನಿಗೆ ಆಶ್ರಯ ಕೊಟ್ಟೇವಲ್ಲ ಅವಾಗ ಚೀನಾ ದೇಶದ ಮೇಲೆ ದಾಳಿ ಮಾಡಿತ್ತು. ಅದಕ್ಕೆ ಭಾರತ ಹಾಗೂ ಪಾಕಿಸ್ತಾನಗಳ 5 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡ ಚೀನಾ ದೇಶದ ಮೇಲೆ ದಾಳಿ ಮಾಡಿತ್ತು. ಅದಕ್ಕೆ ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ಚೀನಾ ದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕ ಸ್ಥಳಗಳಂದ್ರ ಇದು ಲಡಾಖಿನ ಅಕ್ಷಯ ಚಿನ್ನ ಪ್ರದೇಶ, ಸಿಕ್ಕಿಮಿನ ನಥುಲಾ ಕಣಿವೆ ಮಾರ್ಗ, ಇನ್ನ ಅರುಣಾಚಲ ಪ್ರದೇಶದ ಬೋಂಬಿಡಲ ಕಣಿವೆ ಮಾರ್ಗ. ಯಾವ ನದಿ ವಿವಾದ ಇದೆ ಅಂತ ಕೇಳ. ಭಾರತ ಹಾಗೂ ಚೀನಾ ದೇಶಗಳ ಮಧ್ಯದಲ್ಲಿ ಇರುವಂತ ನದಿ ಯಾವುದು ವಿವಾದ ಇದೆ? ವಿವಾದ ಇದೆ ಹೇಳಿ ನೋಡೋಣ. ಬ್ರಹ್ಮಪುತ್ರ ನದಿ, ಸಿಂಧೂ ನದಿ, ಗಂಗಾ ನದಿ, ತಿಸ್ತಾ ನದಿ. ಭಾರತ ಹಾಗೂ ಚೀನಾ ದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ ನದಿ ಯಾವುದು? ಭಾರತ ಹಾಗೂ ಚೀನಾ ದೇಶಗಳ ಮಧ್ಯದಲ್ಲಿ ವಿವಾದ
ಭಾರತ ಹಾಗೂ ಚೀನಾ ದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕವಾದ ನದಿ ಅಂದ್ರೆ ಬ್ರಹ್ಮಪುತ್ರ ನದಿ ನೋಡಿ. ಬ್ರಹ್ಮಪುತ್ರ ನದಿ ಇದೆಯಲ್ಲ, ಇದು ಬ್ರಹ್ಮಪುತ್ರ ನದಿ ಭಾರತ ಹಾಗೂ ಚೀನಾ ದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತ ನದಿ ಅಂತ ಹೇಳಿ ಗುರುತಿಸ್ತೀವಿ. ವೆರಿ ಇಂಪಾರ್ಟೆಂಟ್. ಇನ್ನ ತಿಸ್ತಾ ನದಿ ಇದೆಯಲ್ಲ, ಇದು ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕವಾದ ನದಿ. ಭಾರತ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕವಾದ ನದಿ ಅಂದ್ರೆ ತಿಸ್ತಾ, ನೆನ್ಪಿಡಿ. ತಿಸ್ತಾ ನದಿ ಇದು ಬ್ರಹ್ಮಪುತ್ರ ನದಿಯ ಉಪನದಿ ನೋಡಿ. ತಿಸ್ತಾ ಎಂಬುದು ಬ್ರಹ್ಮಪುತ್ರ ನದಿ ಉಪನದಿಯಾಗಿದ್ದು ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವ ನದಿ. ಹಾಗಾದ್ರೆ ಭಾರತ ಚೀನಾ ದೇಶಗಳ ಮಧ್ಯದಲ್ಲಿ 1962ರಲ್ಲಿ ಯುದ್ಧ ನಡೀತದ. ಆ ಯುದ್ಧದಲ್ಲಿ ಇವತ್ತಿಗೂ ಅಕ್ಷಯ್ ಚೀನಾ ಪ್ರದೇಶ, ನಾಥುಲಾ ಕಣಿವೆ ಮಾರ್ಗ, ಬೊಂಬಿಡ್ಲಾ ಕಣಿವೆ ಮಾರ್ಗ ಅವರ ಅಧೀನದಲ್ಲಿ ಇದ್ದದ್ದನ್ನು ನಾವು ಕಾಣ್ತೀವಿ. ಆಕ್ಚುಲಿ ಈ ಚೀನಾ ಅನ್ನುವಂತ ದೇಶ ಇದೆಯಲ್ಲ, ಇದು ಯಾರ ನೇತೃತ್ವ ವಹಿಸ್ಕೊಂಡ್ ಬರ್ತದಂದ್ರ ಪಾಕಿಸ್ತಾನ. ಹೈಯೆಸ್ಟ್ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ ದೇಶ ಅಂದ್ರ ಅದು ಚೀನಾ ದೇಶ. ಚೀನಾ ಯಾವಾಗಲೂ ಅವರಿಗೆ ಸಪೋರ್ಟ್ ಮಾಡ್ತದ. ಅದಕ್ಕೆ ನಾವು ಸಿಂಧೂ ನದಿ ವಿವಾದವನ್ನು ಪರಿಗಣಿಸಿದಾಗ ಅವ್ರು ಏನ್ ಮಾಡಿದ್ರು, ಬ್ರಹ್ಮಪುತ್ರ ನದಿಯನ್ನ ವಿವಾದವಾಗಿಸಿಕೊಂಡ್ರು. ಬ್ರಹ್ಮಪುತ್ರ ನದಿ ನೀರನ್ನ ನಾವು ಬಿಡಂಗಿಲ್ಲ, ನಾವು ಸಿಂಧೂ ನದಿ ನೀರನ್ನ ನಾವು ಬಿಡಂಗಿಲ್ಲ ಅಂದಾಗ ಅವ್ರಂದ್ರು ಇಲ್ಲ, ನಾವು ಬ್ರಹ್ಮಪುತ್ರ ನದಿ ನೀರನ್ನ ನಾವು ಬಿಡಂಗಿಲ್ಲ ಅಂತ ಹೇಳಿ ಅವ್ರು ಕರೆ ಕೊಟ್ರು. ಓಕೆ, ಇಲ್ಲಿಗೆ ನಾನು ಕ್ಲಾಸ್ ಅನ್ನು ಸ್ಟಾಪ್ ಮಾಡ್ತಾ ಇದ್ದೇನೆ. ಈ ನಾಥುಲಾ ಕಣಿವೆ ಮಾರ್ಗಕ್ಕಿರುವಂತ ಇನ್ನೊಂದು ಹೆಸರೇ ರೇಷ್ಮೆ ಕಣಿವೆ ಮಾರ್ಗ ಅಂತ ಕರಿತೀವಿ. ಈ ರೇಷ್ಮೆ ಕಣಿವೆ ಮಾರ್ಗ ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಸಿಕ್ಕಿಂ ರಾಜ್ಯದಲ್ಲಿ ಕಂಡು ಬರ್ತದೆ. ನಾಥುಲಾ ಪಾಸ್ ರೇಷ್ಮೆ ಕಣಿವೆ ಮಾರ್ಗ ಅಂತ ಹೇಳಿ ಗುರುತಿಸ್ತೀವಿ. ನಾಳೆ ಭಾರತ ಹಾಗೂ ನೇಪಾಳ, ಭಾರತ ಭೂತಾನ, ಭಾರತ ಮಯನ್ಮಾರ್, ಬಾಂಗ್ಲಾ ಮತ್ತೆ ವಿಶೇಷವಾಗಿ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ಗಳ ಮಧ್ಯದಲ್ಲಿ ಹೇಳ್ತೀನಿ. ಇನ್ನ ನನ್ನ ಪ್ರಕಾರ ಸಿಲೆಬಸ್ ಇದು ಮುಗಿತದ ಬೇಗನೆ. ಇದು ಮುಗಿತು ಅಂತಂದ್ರೆ ನೀವು ಹೇಳಿದಾಗೆ ಪಂಚಾಯಿತಿ ಕೂಡ ನಾನು ಕೆಲವೊಂದು ವಿಚಾರಗಳನ್ನ ಡಿಸ್ಕಸ್ ಮಾಡ್ತೀನಿ. ಓಕೆ, ಬಹಳ ಕಡಿಮೆ ಇದೆ ಸಿಲೆಬಸ್. ಚಂದಾಗಿ ಓದ್ಕೊಡ್ರಿ, ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ, ಪರ್ಫೆಕ್ಟ್ ಆಗ್ರಿ. ಪ್ರತಿಯೊಬ್ಬರು